ಶೇರ್ ಮಾರ್ಕೆಟ್ ಸತತವಾಗಿ ಬೀಳ್ತಾ ಇರೋದನ್ನ ನೋಡ್ತಾ ಇದ್ದೀವಿ. ಸೊ ಅದೇ ರೀತಿಯಲ್ಲಿ ಶುಕ್ರವಾರನೂ ಕೂಡ ರೆಡ್ ಇಂಡಿಕೇಟಲ್ಲೇ ಶೇರ್ ಮಾರ್ಕೆಟ್ ಕಡಿಮೆಯಾಗಿದೆ. ನಿಫ್ಟಿ 95 ಪಾಯಿಂಟಷ್ಟು ಕಡಿಮೆಯಾಗಿ 0.4% ಕಡಿಮೆಯಾಗಿದೆ. ಸೆನ್ಸೆಕ್ಸ್ 241.3% ಕಳ್ಕೊಂಡು ಅದನ್ನು ಕೂಡ ರೆಡ್ ಇಂಡಿಕೇಟಲ್ಲಿ ಶೋ ಅನ್ನು ಬಂತು. ಅದೇ ರೀತಿ ನಿಫ್ಟಿ ಬ್ಯಾಂಕ್ ಆಗಿರ್ಬೋದು, ನಿಫ್ಟಿ ಐ ಟಿ ಆಗಿರ್ಬೋದು, BSE ಸ್ಮಾಲ್ ಕ್ಯಾಪ್ಗಳಾಗಿರ್ಬೋದು, ಸೊ ಎಲ್ಲನೂ ಕೂಡ ರೆಡ್ ಇಂಡಿಕೇಟಲ್ಲೇ ಕಡಿಮೆ ಆಗಿರುವಂಥದ್ದನ್ನ ಇಲ್ಲಿ ನಾವು ನೋಡ್ತಾ ಇದ್ವಿ. ಸೊ ಎಸ್ಪೆಷಲಿ ಐ ಟಿ ಸೆಕ್ಟರ್ ಏನಿದೆ ಅಂದರೆ ನಿಫ್ಟಿ ಐ ಟಿ ಆಗಿರ್ಬೋದು ಅಥವಾ ಐ ಟಿ ಸೆಕ್ಟರ್ ಆಗಿರ್ಬೋದು, ಇದು ಸ್ವಲ್ಪ ಗ್ರೀನಲ್ಲಿ ನಾವು ಗುರುವಾರನೂ ಕೂಡ ಬುಧವಾರನೂ ಕೂಡ ಮತ್ತು ಶುಕ್ರವಾರನೂ ಕೂಡ ಗ್ರೀನಲ್ಲಿ ಎಂಡ್ ಆಗಿರೋದನ್ನ ನೋಡ್ಬೋದು. ಶುಕ್ರವಾರ ನಿಫ್ಟಿ ಐ ಟಿ ಏನಿದೆ ಅದು 1483.05 ಪಾಯಿಂಟನ್ನು ಗಳಿಸಿ 3.44% ಅದು ಹೈಕನ್ನು ಆಗಿರೋದನ್ನ ನಾವು ನೋಡ್ಬೋದಾಗಿದೆ. ಸೊ ಇಲ್ಲಿ ಐ ಟಿ ಸೆಕ್ಟರ್ ಒಂದು ಮಾತ್ರ ಗ್ರೀನಲ್ಲಿ ಬರ್ತಾ ಇದೆ. ಅದನ್ನು ಹೊರತುಪಡಿಸಿದ್ರೆ ಮೋಸ್ಟ್ ಆಫ್ ಆಲ್ 90% ಎಲ್ಲನೂ ಕೂಡ ರೆಡ್ ಇಂಡಿಕೇಟೇ ಆಗ್ತಾಯಿದೆ. ಸೊ ಶುಕ್ರವಾರನೂ ಅದೇ ಕಥೆ ಆಗಿರೋದು, ರಕ್ತಪಾತನೇ ಆಗಿದೆ ಶುಕ್ರವಾರ. ಸೊ ಈಗ ಸೋಮವಾರ ಮಾರ್ಕೆಟ್ ಓಪನ್ ಆಗ್ತಾಯಿದೆ. ಆವತ್ತು ಏನಾಗುತ್ತೆ ಅನ್ನೋದನ್ನ ನೋಡೋದಾದರೆ, ಸೊ ಇಲ್ಲಿ ಐ ಟಿ ಸೆಕ್ಟರಲ್ಲಿ ಸ್ವಲ್ಪ ಹೈಕ್ ಆಗ್ತಾ ಇರೋದನ್ನ ಕಾಣ್ತಾ ಇರ್ಬೋದಾಗಿದೆ. ಸೊ ಆದರೆ ಪ್ರಾರಂಭದಲ್ಲಿ ಸ್ವಲ್ಪ ಇದಾದರೂ ಕೂಡ ಅಂದರೆ ಒಂದು 10 ಗಂಟೆ 11 ಗಂಟೆ ಅಷ್ಟರಲ್ಲಿ ಸ್ವಲ್ಪ ಹೈಕ್ ಆದರೂ ಕೂಡ ಮತ್ತೆ ಅದು ಡೌನ್ ಆಗುವ ಎಲ್ಲ ಲಕ್ಷಣಗಳು ಕೂಡ ಇದೆ. ಏನಕ್ಕೆ ಅಂದರೆ ಅಮೇರಿಕಾದಲ್ಲಿ ಬಾಂಡ್ಗಳ ಮೇಲೆ ಇನ್ವೆಸ್ಟ್ಮೆಂಟು ಮತ್ತು ಗೌರ್ಮೆಂಟ್ ಬಾಂಡ್ಸ್ ಏನಿದೆ ಅದ್ರ ಮೇಲೆ ಇನ್ವೆಸ್ಟ್ಮೆಂಟ್ಸನ್ನು ಮಾಡೋದಕ್ಕೆ ಅಲ್ಲಿ ಬಡ್ಡಿ ಸಿಗುತ್ತೆ ಅನ್ನೋದಕ್ಕೋಸ್ಕರ ಇಲ್ಲಿಂದ ಒಂದು ಶೇರ್ ಅಮೌಂಟ್ಗಳು ಹೋಗ್ಬೋದು. ಅಂದರೆ ಎಲ್ಲನೂ ಹೋಗುತ್ತೆ ಅಂತಲ್ಲ, ಫಾರಿನ್ ಇನ್ವೆಸ್ಟ್ಮೆಂಟರ್ಸು ಸ್ವಲ್ಪ ಹೋಗುತ್ತೆ. ಅಂದರೆ ಇಲ್ಲಿ ₹100 ಬರೋದರಲ್ಲಿ ಅಲ್ಲೊಂದು ₹25 ₹30 ಹೋಗಿದ್ರು ಕೂಡ ಇಲ್ಲಿ ₹70-80 ಅಂದರೆ ₹70 ₹65 ಇಲ್ಲಿ ಇನ್ವೆಸ್ಟ್ಮೆಂಟು ಆಗೋದ್ರಿಂದ ಸೊ ಆಗಾಗಲೂ ಕೂಡ ಅಲ್ಲಿ ಕಡಿಮೆ ಆಗುತ್ತೆ. ಸೊ ಈ ಫಾರಿನ್ ಇನ್ವೆಸ್ಟ್ಮೆಂಟು ಇನ್ಸ್ಟಿಟ್ಯೂಟ್ಗಳದ್ದು ಕೂಡ ಅಲ್ಲಿ ಹಣ ತೆಗಿತಾರೆ ಅನ್ನೋ ಒಂದು ಮಾಹಿತಿಗಳು ಸಿಗ್ತಾ ಇದೆ. ಸೊ ಈ ಎಲ್ಲ ನಾನು ಒಂದು ಡಿಸ್ಕ್ಲೇಮರನ್ನು ಕೊಡ್ತೇನೆ. ಇಲ್ಲಿ ಯಾವುದೇ ಒಂದು ಶೇರ್ಸನ್ನು ಪರ್ಚೇಸ್ ಮಾಡೋದಕ್ಕಾಗಲಿ ಇದಾಗಲಿ ನಾನು ರೆಕಮೆಂಡನ್ನು ಮಾಡ್ತಾಯಿಲ್ಲ. ಹಾಗಾಗಿ ಈ ಒಂದು ಡಿಕ್ಲೇರನ್ನು ಕೊಡ್ತಾ ಇದ್ದೀನಿ. ಸೊ ನಿಮ್ಮ ಒಂದು ಅಧ್ಯಯನಕ್ಕಾಗಿ ಕೊಡ್ತಾ ಇದ್ದೀನಿ. ನೀವು ಒಂದು ಹೆಚ್ಚಿನ ಮಾಹಿತಿಯನ್ನು ತಗೊಂಡು ಶೇರ್ ಮಾರ್ಕೆಟ್ನ ಹೆಚ್ಚಿನ ಒಂದು ಅನುಭವವನ್ನು ಪಡ್ಕೊಳ್ಳೋದಕ್ಕೆ ಇದು ಅನುಕೂಲ ಆಗುತ್ತೆ ಅಂತೇಳಿ ಈ ವಿಡಿಯೋನಲ್ಲಿ ನಿಮಗೆ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಸೊ ಈ ಥರ ಇರೋದರಿಂದ ಮತ್ತು ಐ ಟಿ ಸೆಕ್ಟರ್ನಲ್ಲಿ ಸ್ವಲ್ಪ ಬೂಮ್ ಕಾಣ್ತಾ ಇರೋದ್ರಿಂದ ಇಲ್ಲಿ ಐ ಟಿ ಸೆಕ್ಟರ್ನಲ್ಲಿ ಸ್ವಲ್ಪ ಹಣ ಚೇತರಿಕೆ ಆಗ್ಬೋದು ಅನ್ನೋದು ಕಂಡು ಬರ್ತಾಯಿದೆ. ಸೊ ಸ್ಮಾಲ್ ಕ್ಯಾಪ್ಗಳಲ್ಲಿ ಅಂದರೆ ಪ್ರಾಫಿಟ್ ಬುಕ್ಕನ್ನು ಮಾಡ್ಕೋಬೋದಾ ಅನ್ನೋದು ನೋಡೋದಾದರೆ, ಸ್ಮಾಲ್ ಕ್ಯಾಪಲ್ಲಿ ಅಂದರೆ ಸ್ಟಾರ್ಟಿಂಗಲ್ಲಿ ಶೇರ್ ಮಾರ್ಕೆಟ್ ಸ್ಟಾರ್ಟ್ ಆದ ಸ್ವಲ್ಪ ಸಮಯದ ನಂತರ ಸ್ವಲ್ಪ ಮೇಲೆ ಬರುವಂಥ ಸಾಧ್ಯತೆ ಇದೆ. ಸೊ ಹಾಗಾಗಿ 1-1.5% ಬುಕ್ಕಿಂಗಲ್ಲಿ ಇಟ್ಕೊಂಡು ಟಾರ್ಗೆಟನ್ನು ಇಟ್ಕೊಂಡು ಅಂದರೆ ನೀವು ಪರ್ಚೇಸ್ ಮಾಡಿರೋದನ್ನ ಟಾರ್ಗೆಟನ್ನು ಇಟ್ಕೊಂಡು ಸೇಲ್ ಮಾಡ್ತೀನಿ ಅಂತಂದರೆ ಮಾಡ್ಬೋದು. ಸೊ ಆ ಒಂದು ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಏನಕ್ಕೆ ಅಂದರೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಡೌನಲ್ಲಿ ಕಂಡು ಬಂದ್ರೂ ಅನಂತರದಲ್ಲಿ ಕೆಲವೊಂದು ಅಂದರೆ ನಮ್ಮ ಇಂಡಿಯನ್ ಇನ್ಸ್ಟಿಟ್ಯೂಟ್ಗಳಾಗಿರ್ಬೋದು, ಇಲ್ಲಿನ ಒಂದು ರಿಟೇಲ್ ಇನ್ವೆಸ್ಟರ್ಸ್ ಆಗಿರ್ಬೋದು, SIPಗಳಾಗ್ಬೋದು, ಇವರೆಲ್ಲರೂ 9 ಗಂಟೆ 10 ಗಂಟೆ ಮೇಲೆ ಇನ್ವೆಸ್ಟ್ಮೆಂಟನ್ನು ಮಾಡೋದ್ರಿಂದ ಸ್ವಲ್ಪ ಅಲ್ಲಿ ರೈಟು ಬರೋದ್ರಿಂದ ಸೊ ಅಂಥ ಸಂದರ್ಭದಲ್ಲಿ ಪ್ರಾಫಿಟ್ ಬುಕ್ಕಿಂಗನ್ನು ಮಾಡಿಕೊಂಡು ನಾನು ಅದನ್ನು ಎಕ್ಸಿಟ್ ಆಗ್ತೀನಿ ಅಂತನ್ನೋರು ಮಾಡ್ಬೋದಾಗಿದೆ. ಸೊ ಹಾಗೆಯೇ ಶೇರನ್ನು ಪರ್ಚೇಸ್ ಮಾಡ್ತೀನಿ ಅಂತನ್ನೋರು 12:30 1 ಗಂಟೆ ಅಥವಾ 2 ಗಂಟೆ ಮೇಲ್ಪಟ್ಟು ಸ್ವಲ್ಪ ಮಾರ್ಕೆಟು ಡೌನ್ ಆಗುವ ಸಾಧ್ಯತೆಗಳು ಕಂಡು ಬರ್ತಾಯಿದೆ. ಸೊ ಹಾಗಾಗಿ ಆ ಸಂದರ್ಭದಲ್ಲಿ ಮತ್ತೆ ರೀಪರ್ಚೇಸನ್ನು ಮಾಡ್ಬೋದಾಗಿರುತ್ತೆ. ರೀಪರ್ಚೇಸನ್ನು ಮಾಡಿದ್ರೆ ಮಂಗಳವಾರ ರಜೆ ಇರುತ್ತೆ, ಬುಧವಾರ ಮತ್ತೆ ರೀಸೇಲನ್ನು ಮಾಡ್ಬೋದು. ಬುಧವಾರ ಒಂದು ವೇಳೆ ಅವತ್ತೂ ಕೂಡ ಇಂಡಿಕೇಟ್ ರೆಡ್ಗೆ ಇರ್ಬೋದು ಅನ್ನೋ ಸಾಧ್ಯತೆಗಳು ಕಂಡು ಬರ್ತಾಯಿದೆ. ಸೊ ಗುರುವಾರಕ್ಕೆ ಆಗ್ಬೋದು. ಅಂದರೆ ಈ ನಾವೇನು ಪ್ರಿಡಿಕ್ಟ್ ಮಾಡ್ತಾ ಇದ್ದೀವಿ ಇದು 100% ಪಕ್ಕ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಸೊ ಕೆಲವೊಂದು ಮಾಹಿತಿಗಳು ಸಿಕ್ಕಿರುವ ಕೆಲವೊಂದು ಶೇರ್ ಮಾರ್ಕೆಟ್ಗಳು ಕಂಪನಿಗಳಿಗೆ ಸಂಬಂಧಪಟ್ಟಂತೆ ನ್ಯೂಸ್ಗಳು ಏನು ಬರ್ತಾ ಇರ್ತವೆ ಇವುಗಳಿಗೆ ಸಂಬಂಧಪಟ್ಟಂತೆ ಸಿಗುವಂಥ ಒಂದು ಮಾಹಿತಿಗಳನ್ನು ಒಂದು ಅನಾಲಿಸಿಸನ್ನು ಮಾಡಿಕೊಂಡು ಹೇಳ್ಬೋದಾಗಿರುತ್ತೆ. ಯಾರೊಬ್ಬರು 100% ಪಕ್ಕ ಅನಾಲಿಸಿಸನ್ನು ಮಾಡಿ ಹೇಳಲಿಕ್ಕಾಗಲ್ಲ. ಸೊ ಆ ಸಮಯಗಳನ್ನು ನೋಡಿಕೊಂಡು ಆ ಒಂದು ಟಾರಿಫಿಗೆ ಬಂದಾಗ ಸೇಲನ್ನು ಮಾಡಿ ಪ್ರಾಫಿಟನ್ನು ಮಾಡ್ಕೊಳ್ಳೋದು ಉತ್ತಮ ಈ ಸಿಚುವೇಷನ್ಗಳಲ್ಲಿ. ಹಾಗಾಗಿ ಜಾಸ್ತಿ ಅಮೌಂಟ್ಗಳಿಗೆ ವೆಯ್ಟ್ ಮಾಡೋದು ಬೇಡ. ಏನಕ್ಕೆ ನಾನು ಬರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಅಂದರೆ, ಈ ಶುಕ್ರವಾರ ಆಗಿರ್ಬೋದು ಗುರುವಾರ ಆಗಿರ್ಬೋದು ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ಗಳು ತುಂಬ ಕೆಳಗಡೆ ಇಳಿಗಿವೆ. ಆ 2 ದಿನಗಳ ಲೆಕ್ಕ ಹಾಕ್ಕೊಂಡ್ರೆ 3-4-5-6%ಗಳವರೆಗೂ ಕಡಿಮೆ ಆಗಿರೋಂಥದ್ದನ್ನ ನೋಡ್ಬೋದು. ಸೊ ಅಷ್ಟೊಂದು ಆಗಿರೋದ್ರಿಂದ ಅಲ್ಲಿ ಅದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಬರ್ಬೋದು. ಯಾಕೆಂದರೆ ಕಡಿಮೆ ಆಗಿದೆ, ಪರ್ಚೇಸ್ ಮಾಡೋದಕ್ಕೆ ಬರ್ತಾರೆ. ಸೊ ಹಾಗಾಗಿ ಅಲ್ಲಿ ಸ್ವಲ್ಪ ಇನ್ನೊಂದು 2% ರೈಸ್ ಆಗ್ಬೋದು. ಹಾಗಾಗಿ ನೀವು 2-3% ಅಥವಾ 1-1.5% ಟಾರಿಫನ್ನು ಇಟ್ಕೊಂಡಿದ್ರೆ ಸೇಲನ್ನು ಮಾಡಿ ನೀವು ಅಲ್ಲಿ ಪ್ರಾಫಿಟ್ ಬುಕ್ಕಿಂಗನ್ನು ಮಾಡ್ಕೋಬೋದು ಅನ್ನೋದು
ಅನ್ನೋ ಒಂದು ಅನಾಲಿಸಿಸ್ ಮೇಲೆ ಈ ಒಂದು ಮಾಹಿತಿಯನ್ನು ನಿಮಗೆ ನೀಡಲಾಗ್ತಾಯಿದೆ. ಸೊ ಹಾಗಾಗಿ ಪ್ರಾಫಿಟ್ ಬುಕ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಅಂದರೆ ಈಗ ಆಲ್ರೆಡಿ ಪರ್ಚೇಸ್ ಮಾಡಿದರೆ ಶೇರ್ಗಳನ್ನು ಕಡಿಮೆ ಬೆಲೆಗೆ, ಈಗ ಗುರುವಾರ ಶುಕ್ರವಾರ ಎಲ್ಲ ಅದು 2-3 ದಿನಗಳ ಲೆಕ್ಕ ಹಾಕ್ಕೊಂಡಾಗ ಸ್ಮಾಲ್ ಕ್ಯಾಪ್ಗಳೆಲ್ಲ 6-7% ಕಡಿಮೆ ಆಗಿರುವಂಥದ್ದಿದೆ. ಸೊ ಅಲ್ಲಿ ನೀವು ಪರ್ಚೇಸ್ ಮಾಡಿದರೆ ಇಲ್ಲಿ ಅದು ಒಂದು 2% 3% ರೈಸ್ ಆಗೋ ಸಾಧ್ಯತೆಗಳು ಕಂಡು ಬರ್ತಾ ಇರೋದ್ರಿಂದ ಸೊ ಅಲ್ಲಿ ನೀವು ಅದನ್ನು ಸೇಲನ್ನು ಮಾಡಿ ಪರ್ಚೇಸನ್ನು ಮಾಡ್ಬೋದಾಗಿರುತ್ತೆ ಅನ್ನೋದನ್ನು ಇಲ್ಲಿ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಮಾಹಿತಿಯನ್ನು ಕೊಡ್ತಾಯಿದ್ದೀನಿ. ಈ ಎಲ್ಲ ಮಾಹಿತಿನೂ ಕೂಡ ನಿಮ್ಮ ಒಂದು ಅನಾಲಿಸಿಸ್ಗಾಗಿ ಮತ್ತು ಹೆಚ್ಚಿನ ಒಂದು ಸ್ಟಡಿಗಾಗಿ, ಹಾಗಾಗಿ ಅದನ್ನು ಕಂಪೇರ್ ಮಾಡಿಕೊಂಡು ನಿಮ್ಮ ಬಳಿ ಯಾವ ಶೇರ್ಗಳಿದೆ ಅನ್ನೋದು, ಯಾವ ಕಂಪ್ನಿಯ ಶೇರ್ಗಳಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಈ ಒಂದು ಸಂದರ್ಭಗಳಲ್ಲಿ ಅಂದರೆ ಟ್ರಂಪ್ 20ನೇ ತಾರೀಕು ತಮ್ಮ ಅಧಿಕಾರವನ್ನು ಸ್ವೀಕಾರ ಮಾಡಿ ಅನಂತರದಲ್ಲಿ ಆ ಕಡೆನೂ ಒಂದು ವಾರ ಟೈಮ್ ಕಳಿಬೇಕು. ಯಾಕಂದರೆ ಅವರು ಏನು ನಿರ್ಧಾರಗಳು ತಗೋತಾರೆ, ಯಾವ ಬಿಲ್ಗಳನ್ನು ಪಾಸ್ ಮಾಡ್ತಾರೆ, ಯಾವ ಒಂದು ಟ್ಯಾಕ್ಸ್ ಟಾರಿಫ್ಗಳನ್ನು ಹಾಕ್ತಾರೆ ಅನ್ನೋದನ್ನ ಅನಾಲಿಸನ್ನು ಮಾಡ್ಕೊತಾ ಇರಿ ಪ್ರತಿದಿನ. ಇದರ ಮೇಲೆ ಹೆಚ್ಚಿನ ಒಂದು ಗಮನವನ್ನು ಹರಿಸಿ ಹೆಚ್ಚಿನ ಒಂದು ಶೇರ್ಗಳಲ್ಲಿ ಲಾಭವನ್ನು ಪಡ್ಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ. ಸೊ ನಾವು ಇಲ್ಲಿ ವಿಡಿಯೋಗಳನ್ನು ಮಾಡುವಂಥದ್ದು ನೀವು ಹೆಚ್ಚಿನ ಒಂದು ಹೂಡಿಕೆಯನ್ನು ಮಾಡಿ ಅದರಿಂದ ಹೆಚ್ಚಿನ ಒಂದು ಲಾಭವನ್ನು ಪಡ್ಕೊಳ್ಳಿ ಅನ್ನೋ ಒಂದು ಉದ್ದೇಶಕ್ಕೆ, ನಿಮ್ಮ ಒಂದು ಉದ್ದೇಶ ಏನಿರ್ತದೆ ಅದಕ್ಕೆ ನಮ್ಮ ಒಂದು ಅನಾಲಿಸಿಸು ನಿಮಗೆ ಒಂದು ಅಧ್ಯಯನಕ್ಕಾಗಿ ಸಪೋರ್ಟ್ ಆಗುತ್ತೆ ಅನ್ನೋ ಒಂದು ಉದ್ದೇಶಕ್ಕಾಗಿ ಈ ವಿಡಿಯೋನ ಮಾಡಲಾಗಿರುತ್ತೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ. ನಮ್ಮ ಆರ್ಥಿಕ ಷೇರು ಮಾರುಕಟ್ಟೆಯ ಅಥವಾ ಹಣಕಾಸಿನ ಫೈನಾನ್ಸ್ಗೆ ಸಂಬಂಧಪಟ್ಟಂತೆ ಎಲ್ಲ ವಿಡಿಯೋಗಳು ನಿಮಗೆ ಮೊದಲು ತಲುಪುತ್ತೆ.